ಈಗಾಗಲೇ ನಿಮ್ ಸ್ಕೂಲ್ ನಲ್ಲಿ ಹೇಳಿರ್ತಾರೆ, ಈ ಸಾರಿ SA2 ಪರೀಕ್ಷೆಯನ್ನ ಇಲಾಖೆ ಕ್ವಶನ್ ಪೇಪರ್ ಕಳಿಸುತ್ತಾ ಅದರ ಮೂಲಕ ನಡೆಸಲಾಗುತ್ತ. ಅಂದ್ರೆ SA2 ಪರೀಕ್ಷೆ ಸಮೇಟಿವ್ ಅಸೆಸ್ಮೆಂಟ್ ಅನ್ನ ಇಲಾಖೆ ಕಳಿಸುವ ಕ್ವಶನ್ ಪೇಪರ್ ಗಳ ಮೂಲಕ ಮಾಡಲಾಗುತ್ತದೆ. ಮೊದ್ಲ ಅಲ್ಲೇ ಸ್ಕೂಲ್ ನಲ್ಲೇ ತೆಗೆದು ಪರೀಕ್ಷೆಯನ್ನ ಮಾಡ್ತಾ ಇದ್ರು, ಈಗ ಇಲಾಖೆ ವತಿಯಿಂದ ಬರುತ್ತಾ. ಅದಕ್ಕಾಗಿ ಇಲಾಖೆ ವತಿಯಿಂದ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಬಿಟ್ಟಿದ್ದಾರೆ. ಇದನ್ನ ಪ್ರಾಕ್ಟೀಸ್ ಮಾಡ್ರಿ, ಇದೇ ತರ ಕ್ವಶನ್ ಇರುತ್ತಾ, ಇದೇ ತರ ಪ್ಯಾಟರ್ನ್ ಇರುತ್ತಾ ಅಂತ ಹೇಳಿದ್ರು. ಹಂಗಾಗಿ ಈ ವಿಡಿಯೋದಲ್ಲಿ ನಾವು 7th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಮೇಟಿವ್ ಅಸೆಸ್ಮೆಂಟ್ 2 ಮಾಡೆಲ್ ಕ್ವಶನ್ ಪೇಪರ್ ಮಾರ್ಚ್ 2025-26 ಅಂದ್ರೆ 2026 ಮಾರ್ಚ್ SA2 ಎಕ್ಸಾಮ್ ನಡೆಯುತ್ತಲ್ಲ, ಅದಕ್ಕ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಇಂಗ್ಲಿಷ್ ಮೀಡಿಯಂ ಇದು. ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಇಲ್ಲಿ ಟೈಮ್ ಎಷ್ಟಿರುತ್ತೆ ಅಂದ್ರೆ 1 hour 30 minutes or else 90 minutes. Maximum marks 40. General instruction for students ನೋಡಿ. This question paper consists of 24 questions. ಇಲ್ಲಿ 24 ಪ್ರಶ್ನೆಗಳಿರ್ತವು. Follow the instruction given against each question. The maximum time to answer the paper is given at the top of the question paper. It includes 15 minutes for reading the question paper. ಅಂದ್ರೆ 1 ಗಂಟೆ 15 ನಿಮಿಷದೊಳಗೆ ನೀವು ಪೇಪರ್ ಅನ್ನ ಕೊಡ್ಬೇಕು. 15 ನಿಮಿಷ ಓದ್ಕೋರಿ ಅಂತ ಅದ್ರೊಳಗ. ನೆಕ್ಸ್ಟ್ ಫಸ್ಟ್ ಒನ್ ನೋಡ್ರಿ. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಾಮ್ ದ ಗಿವನ್ 4 alternatives. 4 ಆಯ್ಕೆಗಳನ್ನ ಕೊಟ್ಟಿರ್ತಾರ, ಅದರಲ್ಲಿ ಒಂದು ಸರಿಯಾದ ಉತ್ತರವನ್ನ ಆರಿಸಿ ಬರಿಬೇಕು. ಇಲ್ಲೇ ಒಂದು ಪ್ರಶ್ನೆಗೆ 1 ಅಂಕ, 4 ಪ್ರಶ್ನೆಗಳಿರ್ತವೆ. ಈ ಭಾಗದಲ್ಲಿ 4 ಅಂಕಗಳು ಸಿಗ್ತಾವೆ. ಫಸ್ಟ್ ಒನ್, ರೇಷಿಯೋ ಫಾರ್ಮ್ ಆಫ್ ಫ್ರಾಕ್ಷನ್ 2/3 is A, 2:3. Second one, option A is the right answer. A rational number with no reciprocal is. Reciprocal means a number. A is the number. A is the number. Then its reciprocal. Then its reciprocal can be written as, if A is a number, then its reciprocal, if A is a number, then its reciprocal is 1/A. -1 ಅನ್ನ ಆ ತರ ಬರಿಬಹುದು. ಅಂದ್ರ 1/-1 ಅಂತ ಬರಿಬಹುದು. ನೆಕ್ಸ್ಟ್ 0 ಅನ್ನ ನಾವು 1/0 ಅಂತ ಬರೆದ್ರ ಇನ್ಫಿನಿಟಿ ವ್ಯಾಲ್ಯೂ ಬರುತ್ತಾ, ಅದಕ್ಕೆ ಇದನ್ನ ಬರೆಯಕ್ಕಾಗಲ್ಲ. ಇವನ್ನೆಲ್ಲ ರೆಸಿಪ್ರೋಕಲ್ ಆಗಿ ಬರಿಬಹುದು. ನೆಕ್ಸ್ಟ್, ಡಿಸ್ಟೆನ್ಸ್ ಆಫ್ ಸರ್ಕ್ಯುಲರ್ ಪಾತ್ ಆಫ್ ಅ ಸರ್ಕಲ್. ನೋಡ್ರಿ, ಇದ್ರದ್ದು ಡಿಸ್ಟೆನ್ಸ್ ಎಷ್ಟು ಅಂತ. ಈ ಸರ್ಕಲ್ದು ಸರ್ಕ್ಯುಲರ್ ಪಾತ್ ಎಷ್ಟು, ಸರ್ಕಂಫರೆನ್ಸ್ ಅಂತ ಹೇಳ್ತಾರೆ ಅದಕ್ಕೆ, 2πr. ನೆಕ್ಸ್ಟ್, in 5 square the power is, in 5 square the power is 2. ಇದಕ್ಕೆ 5 ಗೆ ಬೇಸ್ ನಂಬರ್ ಅಂತೀವಿ, 2 ಗೆ ಪವರ್ ಅಂತೀವಿ. ನೆಕ್ಸ್ಟ್, fill in the blank. The order of rational symmetry of a square is 4. 4 ಇರ್ತಾವಲ್ಲಿ rational symmetry. An example for a sphere is ball. BALL, ball. ಇದು ಬಾಲ್ ಯಾವ ತರ ಇರುತ್ತಾ, ಸ್ಪೆರಿಕಲ್ ಶೇಪ್. ಈ ತರ ಸ್ಪೆರಿಕಲ್ ಶೇಪ್ ಈ ತರ ಇರುತ್ತೆ. ನೆಕ್ಸ್ಟ್, ಯೂಸ್ ಸುಟೇಬಲ್ ಸೈನ್ಸ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಈಕ್ವಲ್ ಟು, ಇನ್ ಪ್ಲೇಸ್ ಆಫ್ ಬಾಕ್ಸ್, ಈಸ್.
ಈ ಬಾಕ್ಸ್ ನಲ್ಲಿ 1/-11 ಮತ್ತೆ ಇಲ್ಲಿ ಕೊಟ್ಟಿದ್ದು -1/11 ಅಂತಂದ್ರೆ ಈಕ್ವಲ್ ಸೈನ್ ಬರುತ್ತೆ, ಎರಡು ಒಂದೇ. ಸ್ಟ್ಯಾಂಡರ್ಡ್ ಫಾರ್ಮ್ ದೊಳಗ ಇದನ್ನ ಈ ತರ ಬರ್ತೀವಿ. 1/-11 ಅನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ದೊಳಗ -1/11 ಅಂತ ಬರಿತೀವಿ. ದ ನೇಮ್ ಆಫ್ ಲೈನ್ ಡ್ರಾನ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಬೇಸ್ ಇನ್ ಅ ಪ್ಯಾರಲೋಗ್ರಾಮ್. ಇದು ಒಂದು ಪ್ಯಾರಲೋಗ್ರಾಮ್ ಐತಿ. ಬೇಸ್ಗೆ ಪರ್ಪೆಂಡಿಕ್ಯುಲರ್ ಲೈನ್ ಈ ತರ ಹಾಕಿದ್ರ ಏನಂತ ಕರಿತೀವಿ ಅಂತ ಕೇಳ್ಯಾರ. ಸಿಮೆಟ್ರಿಕ್ ಎಕ್ಸಸ್ ಅಂತ ಕರೀತಾರ ಅದಕ್ಕೆ. ಸಿಮೆಟ್ರಿಕ್ ಎಕ್ಸಸ್, ಲೈನ್ ಆಫ್ ಸಿಮೆಟ್ರಿ ಆರ್ ಸಿಮೆಟ್ರಿಕ್ ಎಕ್ಸಸ್. ಎಕ್ಸಸ್ ಆರ್ ಲೈನ್ ಆಫ್ ಸಿಮೆಟ್ರಿ. ಸಿಮೆಟ್ರಿಕ್ ಲೈನ್ ಏನಂದ್ರೆ ನಡೀತದೆ, ಲೈನ್ ಆಫ್ ಸಿಮೆಟ್ರಿ. ನಿಮ್ಗೆ ಯಾವ್ದು ನೆನ್ಪಿಟ್ಕೊಳಕ್ ಆಗತ್ತಾ ಅದನ್ನ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ನೋಡಿ, ಸಾಲ್ವ್ ದ ಫಾಲೋಯಿಂಗ್. ರೈಟ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇನ್ an expression ab plus 3a. ನೋಡ್ರಿ ಎಕ್ಸ್ಪ್ರೆಷನ್ ಸೊಲ್ಯೂಷನ್. ಇಲ್ಲೇ ಒಂದು ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 1 ಅಂಕ, 4 ಪ್ರಶ್ನೆಗಳು ಇರ್ತಾವ, 4 ಮಾರ್ಕ್ಸ್. ಸಿಂಪಲ್ ಇದೆ. ಕೋಎಫಿಷಿಯಂಟ್ ಆಫ್ x in ab plus 3ax is 3a. ಕೋಎಫಿಷಿಯಂಟ್ 3a ಆಗಿರುತ್ತೆ. ನೆಕ್ಸ್ಟ್, which is the base number in 6 raised to 1? 6 is the base number. ಇಷ್ಟು ಬರೆದ್ರೆ ಸಾಕು. What is the order of rotational symmetry of letter C? 1. ಆರ್ಡರ್ 1 ಆಗಿರುತ್ತೆ. Mention the total number of faces in cuboid. ನೋಡ್ರಿ ಕ್ಯೂಬಾಯ್ಡ್ ನಿಮ್ಗೆ ಗೊತ್ತಿರುತ್ತಾಗ್ಲೇ. ಈ ತರ ಕ್ಯೂಬಾಯ್ಡ್ ಹಾಕೊಂತೀರಿ. ಡೈಗ್ರಾಮ್ ಹಾಕೊಳ್ಳೋದು ಗೊತ್ತಿಲ್ಲ, ಕ್ಯೂಬಾಯ್ಡ್ ಡ್ರಾ ಮಾಡೋದು ಗೊತ್ತಿಲ್ಲ ಅಂದ್ರೆ ಈ ತರ ಮಾಡ್ಬೇಕು. ನೋಡ್ರಿ, ಇದು ಒಂದು ಕ್ಯೂಬಾಯ್ಡ್. 1 2 3 4 5, ಆ ಕಡೆ ಒಂದು 6. ಎಷ್ಟು ಸ್ಪೇಸಸ್ ಇರ್ತವು? 6 ಸ್ಪೇಸಸ್. 6. ನೆಕ್ಸ್ಟ್, ಇಲ್ಲೇ ಸಾಲ್ವ್ ದ ಫಾಲೋಯಿಂಗ್. ಪ್ರತಿ ಪ್ರಶ್ನೆಗೆ 2 ಅಂಕ ಇರ್ತವು. 10 ಕ್ವಶನ್ ಅಂದ್ರೆ 20 ಮಾರ್ಕ್ಸ್. 13. Identify and write like terms among the following terms. Like terms are terms are 8a, 9a and 5n, 3n, 19n. These are the like terms. ಇವು ಎರಡು like term. 5n, 3n, 19n. ಇವು 3 like terms. Next, list out English alphabets which have linear symmetry. ನೋಡ್ರಿ, ಇಂಗ್ಲಿಷ್ ಆಲ್ಫಾಬೆಟ್ ಇದು ಲೀನಿಯರ್ ಸಿಮೆಟ್ರಿ ಐತಿ. ಈ ತರ ಎಳಿಬಹುದು ಇದಕ್ಕೆ ಲೈನ್ ಅನ್ನ. ನೆಕ್ಸ್ಟ್, ಎಚ್, ಇದಕ್ಕ ಲೈನ್ ಅನ್ನ ಎಳಿಬಹುದು, ಲೀನಿಯರ್ ಸಿಮೆಟ್ರಿ ಇದಾಗುತ್ತಾ. ನೆಕ್ಸ್ಟ್, ಐ ಆಗುತ್ತಾ. ನೆಕ್ಸ್ಟ್, ಎಂ ಲೀನಿಯರ್ ಸಿಮೆಟ್ರಿ ಎಳಿಬಹುದು. ಓ, ನೆಕ್ಸ್ಟ್ ಡಬ್ಲ್ಯೂ, ಯು, ಪಿ ಆಗುತ್ತಾ. ಬಹಳಷ್ಟು ಬರಿಬಹುದು. ಅಂದ್ರ ಲಿಸ್ಟ್ ಔಟ್ ಇಂಗ್ಲಿಷ್ ಆಲ್ಫಾಬೆಟ್ ವಿಚ್ ಹಾವ್ ಲೀನಿಯರ್ ಸಿಮೆಟ್ರಿ. ಎನಿ 4, 2 ಮಾರ್ಕ್ಸ್ ಅಲ್ಲ, 4 ಬರ್ದ್ರೆ ಸಾಕು. ಬಹಳ ಈಗ. ನೆಕ್ಸ್ಟ್,
15ನೇ ಕ್ವಶನ್ ನೋಡ್ರಿ. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ 20% ಆಫ್ 10 ಲೀಟರ್. ಸೊಲ್ಯೂಷನ್ ನೋಡ್ರಿ. 20% ಆಫ್ 10 ನೋಡ್ರಿ. ಬೋರ್ಡ್ ಮಾಸ್ ಪದ್ಧತಿ ಅಂತ ಐತಿ. ಬೋರ್ಡ್ ಮಾಸ್ ಇಲ್ಲೇ ಇದಕ್ ಬ್ರಾಕೆಟ್ಸ್ ಆಫ್ ಆಫ್ ಇದ್ದಲ್ಲಿ ನಾವೇನು ಮಲ್ಟಿಪ್ಲಿಕೇಶನ್ ತಗೊಂತೀವಿ, ಅಂದ್ರೆ ಇಂಟು ಚಿಹ್ನೆ ಹಾಕೊಂತೀವಿ. ಆಫ್ ಡಿ ಅಂದ್ರೆ ಡಿವಿಷನ್, ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಎ ಎಡಿಷನ್, ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್ ಅಂತ. ಈಗ ನೋಡ್ರಿ 20 ಇನ್ನೊಂದು ಗೊತ್ತು ನಮ್ಗ, ಇದನ್ನೆಲ್ಲ ಆಯ್ತು. 1%. 1% ಮೀನ್ಸ್ 1/100 ಪರ್ಸೆಂಟ್, ಪ್ರತಿ 100ಕ್ಕೆ ಅಂತ. ಅದಕ್ಕೆ ಇದನ್ನ ಹೆಂಗ್ ಬರಿತೀನಿ, 1/100. ಪರ್ಸೆಂಟೇಜ್ ಚಿಹ್ನೆ ಇದ್ದಲ್ಲೇ 1/100 ಬರಿತೀನಿ. ಆಫ್ ಇದ್ದಲ್ಲೇ ಮಲ್ಟಿಪ್ಲಿಕೇಶನ್ ಅಂತ. ನೆಕ್ಸ್ಟ್ ಇಂಟು 10. ಇಲ್ಲಿ ನೋಡ್ರಿ ಈಗೇನಾಯ್ತು, 20 ಇಂಟು 10 ಅಂತಂದ್ರ 200 ಆಯ್ತು by 100. This get cancelled. It means 2. 20% of, therefore 20% of 10 liter. 10 liter is equal to 2 liter. The answer. Next, 16th one. Find the simplest form of 128 by minus 64. Solution. 128 by minus 64. ಈ ತರ ಐತಿ. ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ದೊಳಗೆ ಹೆಂಗ್ ಬರಿತೀವಿ ಅಂದ್ರ, ಮೈನಸ್ ನ್ಯೂಮರೇಟರ್ ದಾಗಿರೋ ನೆಗೆಟಿವ್ ಸೈನ್ ಅನ್ನ ಡಿನಾಮಿನೇಟರ್ ನಾಗ ಇರುವಂತಹ ನೆಗೆಟಿವ್ ಸೈನ್ ಅನ್ನ ನ್ಯೂಮರೇಟರ್ ದೊಳಗೆ ಬರಿತೀವಿ. ಮೈನಸ್ 128/64. ಈಗ ನೋಡ್ರಿ, ನೀವು ಮೊದ್ಲಿಗೆ ಚಿಕ್ಕ ಸಂಖ್ಯೆಯಿಂದ ಸ್ಟಾರ್ಟ್ ಮಾಡ್ರಿ. ಇದು ಏನೋ ಗೊತ್ತಾಗ್ಬಿಡುತ್ತಾ, 64 1 64 2 ಅಂತ ಗೊತ್ತಾಗುತ್ತಾ, ಬರಿಬಹುದು. ಇಲ್ಲ ಅಂತಂದ್ರ ನಿಮ್ಗೆ 8ರ ಬಗ್ಗೆ ಬರ್ತವು. ಇಲ್ಲೇ 8 16 128, 8 8 64. ನೋಡ್ರಿ ಈ ತರನು ಬರ್ಕೊಂತೀರಿ. 2 ಮೆಥಡ್ ಮಾಡಿ ತೋರಿಸ್ತೀನಿ ನೋಡ್ರಿ. ನಮಗ ನಾನೀಗ ಇದನ್ನ 64 ನೋಡಿದ ತಕ್ಷಣ ಇದನ್ನ 8 8 ಸ್ಕ್ವೇರ್ ಆಫ್ 8 ಅಂತ ಗೊತ್ತಾಗುತ್ತಾ. ಇದನ್ನ ಹೆಂಗ್ ಬರಿತೀವಿ, 16 ಇಂಟು 8 ಅಂದ್ರ 128. 16 8 128. 8 8 64. This 8 get cancelled. 8 1 8 2 Answer is minus 2. ಇನ್ನೊಂದು ಮೆಥಡ್ ದೊಳಗೆ ಹೆಂಗಂದ್ರ ಸೆಕೆಂಡ್ ಮೆಥಡ್ ಈಸಿ, ನೋಡಿದ ತಕ್ಷಣ ಮಾಡ್ಬೋದು ಅಂತ ಅನಿಸ್ತು ಅಂದ್ರ ಈಸಿನ ಕೊಟ್ಟಿರ್ತಾರ ನಿಮ್ಗ. ನೋಡ್ರಿ 128 by minus 64 is equal to ಸ್ಟ್ಯಾಂಡರ್ಡ್ ಫಾರ್ಮ್ ದೊಳಗ minus 128 by 64 ಅಂತ ಬರ್ತೀವಿ. 64 1 64 2 ಆಗತ್ತಿದು. ಅಂದ್ರ minus 64 into 2 divided by 64 into 1. This 64, this 64 get cancelled. Minus 2 is the answer. ಹಿಂಗ್ ಮಾಡಿದ್ರು ನಡೆಯುತ್ತೆ. ನೆಕ್ಸ್ಟ್ 17 ನೋಡ್ರಿ. ಕನ್ಸ್ಟ್ರಕ್ಟ್ ಫ್ಯಾಕ್ಟರ್ಸ್ ಟ್ರೀ ಫಾರ್ 12x square y square. ನೋಡ್ರಿ ಫ್ಯಾಕ್ಟರ್ ಟ್ರೀ 12x square y square. ಇದನ್ನ ಹೆಂಗ್ ಬರ್ತೀವಿ, 12x square next y square. ಈ ತರ ಬರ್ಕೊಂತೀವಿ. ನೆಕ್ಸ್ಟ್ ಇದನ್ನ
ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಂತೀವಿ ಅಂದ್ರ 4 3s are 12. Next 2 2s are 2 and 2 are prime numbers. 2 2s are this much. ಇದು ಮುಗಿತು. ನೆಕ್ಸ್ಟ್ ಇದನ್ನ ಎಕ್ಸ್ ಸ್ಕ್ವೇರ್ ಅನ್ನ ಎಕ್ಸ್ ಎಕ್ಸ್ ಅಂತ ಬರ್ತೀವಿ. ಒನ್ ಎಕ್ಸ್ ಸ್ಕ್ವೇರ್ ಅನ್ನ 1 ಇಂಟು ಎಕ್ಸ್ ಇಂಟು ಎಕ್ಸ್. 1 ಎಲ್ಲದಕ್ಕೂ ಕಾಮನ್ ಆಗಿರುತ್ತ ಕಾಮನ್ ಫ್ಯಾಕ್ಟರ್. ದೇರ್ ಫೋರ್ leave it. Just write x into x. Next, this is y into y. Is a factor tree. ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಏನಾದ್ರೂ ಡಿಫಿಕಲ್ಟಿ ಅನಿಸ್ದ ಅಂದ್ರ ಕಮೆಂಟ್ ಮಾಡಿ, ಇನ್ನು ಸಿಂಪಲ್ ಮಾಡಕ ಟ್ರೈ ಮಾಡ್ತೀನಿ. ನೋಡ್ರಿ 6 raised to 0 into 4 raised to 3 ಕೇಳಾರ. ನಮಗ್ ಗೊತ್ತು ಇದ್ರ ಬೆಲೆ ಆಗ್ಲೇ 6 raised to 0 or a raised to 0 ಅಂತಂದ್ರ 1. 4 raised to 3 4 ಅನ್ನ 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಅಂತ. 4 into 4 into 4 4 4s are 16 16 4s are 64. ನೋಡ್ರಿ 6 raised to 0 and 1 into 4 into 4 into 4. That means 1 into 64 is equal to 64. 1 into 64 means 64. ಎಷ್ಟು ಬರೆದ್ರೆ ಸಾಕು. Next, draw any two figures which are not having linear symmetry ಅಂತ ಹೇಳ. ಯಾವ್ದಾದ್ರು ಎರಡು ಲೀನಿಯರ್ ಸಿಮಿಟ್ರಿ ಇಲ್ಲಾರ್ದಂತ ಚಿತ್ರಗಳನ್ನ ಬಿಡಿಸ್ರಿ ಅಂತ ಹೇಳಾರ. ನೋಡ್ರಿ ಈ ಶೇಪ್ ಲೀನಿಯರ್ ಸಿಮಿಟ್ರಿ ಇಲ್ಲ ಇದಕ್ಕೀಗ. ನೋಡ್ರಿ ಹಾಕಕ್ಕಾಗಲ್ಲ. ಇದು ಒಂದ್ ಶೇಪ್. ನೆಕ್ಸ್ಟ್ ಸಿಂಪಲ್ ಆಗಿರೋದು ಹಾಕ್ರಿ ಸಾಕು. ನೋಡ್ರಿ ಇದಕ್ಕ ಲೀನಿಯರ್ ಸಿಮಿಟ್ರಿ ಹಾಕಕ್ಕಾಗಲ್ಲ. ಈ ಕಡೆನು ಈ ತರ ಹಾಕಿದ್ವಿ ಅಂದ್ರ ಹಾಕ್ಬೋದು, ಇಲ್ಲಿ ಹಾಕಿಲ್ಲಲ್ಲ, ಹಂಗಾಗಿ ಹಾಕಕ್ಕಾಗಲ್ಲ. ಲೀನಿಯರ್ ಸಿಮಿಟ್ರಿ ಹಾಕಕ್ಕಾಗಲ್ಲ. ಎಷ್ಟಿತ್ತು ಅಂತ. ನೆಕ್ಸ್ಟ್, ರೈಟ್ ದ ನೇಮ್ ಆಫ್ ದ ಫಾಲೋಯಿಂಗ್ ಸಾಲಿಡ್ಸ್. ಹೆಸರು ಕೊಟ್ಟಿಲ್ಲ, ಅದಕ್ಕೆ ಹೆಸರು ಕೊಟ್ಬಿಡ್ರಿ. ಎ ಬಿ ಸಿ ಡಿ. ನೆಕ್ಸ್ಟ್ ನೋಡ್ರಿ ಕೊಟ್ವಾ. ಇದಕ್ಕ ಒಂದನೇದಕ್ಕೆ ಗೆ ಕ್ಯೂಬಾಯ್ಡ್ ಅಂತೀವಿ. This is tower, square tower. Next, C cone, D cube, square cube, just cube. Next 21 ನೋಡ್ರಿ. In a class of 50 students, if 2/5 of them are girls, find the number of boys present in class. Okay, first ಏನ್ ಕೊಟ್ರು ನೋಡ್ರಿ solution. Total number of student. Total number of students
is equal to 50. Total number of students 50. Next, number of girls present. Number of girls. Number of girls in school is equal to 50 of 2 by 50 of 2 by 5. That means 50 into 2 by 5. 5 ones are 5 ones are 5 tens are 50. 10 twos are 20. Total number of girls 20. Next, number of boys is equal to girl 20 ಆದರ ಅಂದ್ರ number of boys. ಒಟ್ಟು ವಿದ್ಯಾರ್ಥಿಗಳೊಳಗ ಗರ್ಲ್ಸ್ ಕಳೆದು ಬಿಟ್ರೆ ಏನ್ ಬರುತ್ತಾ ಬಾಯ್ಸ್ ಬರುತ್ತೆ. 50 minus 20 is equal to 30. Number of boys. Next, draw a given figure and construct any one diagonal in it. Shade some regions to make symmetrical figure. Okay, ನೋಡ್ರಿ symmetrical figure ಮಾಡ್ಬೇಕಂದ್ರ ಇಲ್ಲಿ ಡ್ರಾ ಮಾಡ್ತೀನಿ. ಇದನ್ನ ನೀವು ಡ್ರಾ ಮಾಡ್ಕೋಬೇಕು ಈ ತರ 5 5 ಐತಿ. ಇದು 5 ಸೆಂಟಿಮೀಟರ್ 5 ಸೆಂಟಿಮೀಟರ್ ಇಟ್ಕೊಡ್ರಿ. ಪ್ರತಿ ಸೆಂಟಿಮೀಟರ್ಗೂ ಒಂದೊಂದು ಸೆಂಟಿಮೀಟರ್ಗೆ ಒಂದು ಬಾಕ್ಸ್ ಹಾಕೋ ಅಂತ ಬರ್ರಿ, ಸರಿಯಾಗಿ ಬರುತ್ತೆ ನಿಮ್ಗೆ. ಇದಾಯ್ತು. ನೆಕ್ಸ್ಟ್ ಸಿಮೆಟ್ರಿಕಲ್ ಫಿಗರ್ ಮಾಡ್ಬೇಕಲ್ಲ, ಅದಕ್ಕೆ ಇಲ್ಲಿ ಒಂದು ಹಾಕಿದ್ರ ಮತ್ತ ಇಲ್ಲಿ 3 ಆಗ್ತಾವು, ಇಲ್ಲಿ ಬ್ಯಾಲೆನ್ಸ್ ಆಗಲ್ಲ. ಹಂಗಾಗಿ ಇದು ಸರಿ ಆಯ್ತು. ಈಗ ಇಲ್ಲಿ ನೋಡ್ರಿ, ಈ ಕಡೆ ಅಂತ ಡಯಾಗೋನಲ್ ಹಾಕ್ಬಿಟ್ರೆ ಮುಗೀತು. ಎಲ್ಲಾನು ಬಂದ್ಬಿಡ್ತಾವ ಇಲ್ಲೇ. ಈಗ ನಾವು ಹಾಕಿದ್ವು ಫಿಗರ್ ಎಲ್ಲಾನು ನೋಡ್ರಿ. ಅದನ್ನ ಇದು ಇನ್ಕ್ಲೂಡ್ ಆಯ್ತು, ಇದು ಇನ್ಕ್ಲೂಡ್ ಆಯ್ತು, ಇದು ಇನ್ಕ್ಲೂಡ್, ಇದು ಇನ್ಕ್ಲೂಡ್, ಇದು ಇನ್ಕ್ಲೂಡ್, ಇದು ಇನ್ಕ್ಲೂಡ್, ಇದು ಇನ್ಕ್ಲೂಡ್ ಆಗುತ್ತೆ. ಇದಕ್ಕೆಷ್ಟು 2 ಮಾರ್ಕ್ಸ್ ಈಟ್ ಹಾಕಿದ್ರ. ನೆಕ್ಸ್ಟ್, ಇನ್ನ ಸಾಲ್ವ್ ದ ಫಾಲೋಯಿಂಗ್. ಪ್ರತಿ ಪ್ರಶ್ನೆಗೆ 4 ಅಂಕದ ಪ್ರಶ್ನೆ ಇವು. ಪ್ರತಿ ಪ್ರಶ್ನೆಗೆ 2 ಅಂಕ, 4 ಅಂಕ. 2 ಪ್ರಶ್ನೆಗಳಿರ್ತವು, ಒಟ್ಟು 8 ಅಂಕ. ಈಚ್ ಕ್ವೆಶ್ಚನ್ ಕ್ಯಾರೀಸ್ 4 marks. Total number of questions 2. Therefore 8 marks you will get in this part. 23rd question ನೋಡ್ರಿ. For certain amount, a certain amount, the interest of 5% rate and time period 3 years is 450. Find the amount. Okay, ಏನೇನ್ ಕೊಟ್ಟಾರ ಮೊದಲಿಗೆ ನೋಡೋಣ. ಇಂಟ್ರೆಸ್ಟ್ ಕೊಟ್ಟಾರ. I is equal to interest is 450. 450 is interest. Next, R, rate of interest is 5%. Next, time period T is equal to 3. We don't know principal amount and we want total amount. Now we know that P is equal to P into T into R by 100. I is equal to interest is equal to P T R by 100. We want to solve for P. Now we don't know P, that's why P is equal to I into 100
divided by T into R. Yes, substitute the value. P is equal to I here 450 into 100 divided by T 3 year R 5. Now this becomes 45,000 divided by 15. 3 5s are 15. 1s are 15 1s are 15. 3s are. It becomes P is equal to, now P is equal to 3,000. We want A. Amount formula is P plus I. Principal plus interest. Total amount is equal to P plus I. A is equal to 3,000 plus 450 is equal to 3,450 rupees is the answer. Next. 24ನೇ ಕ್ವೆಶ್ಚನ್ ನೋಡ್ರಿ. Draw a circle of radius 5 cm and mark the center O, radius OA, diameter AB. ಒಂದು ಸರ್ಕಲ್ ಅನ್ನ ಡ್ರಾ ಮಾಡ್ರಿ. ಸ್ಕೇಲ್ ತಗೊಂಡು 5 ಸೆಂಟಿಮೀಟರ್ ಇಟ್ಕೊಳ್ರಿ. ಸೆಂಟರ್ ಓ ದಿಂದ ಸ್ಕೇಲ್ ತಗೊಂಡು 5 ಸೆಂಟಿಮೀಟರ್ ಇಟ್ಕೊಂಡು ಒಂದು ಸರ್ಕಲ್ ಅನ್ನ ಡ್ರಾ ಮಾಡ್ತೀರಿ. ಇದಕ್ಕ ಸೆಂಟರ್ ಓ ಅಂತ ಗುರುತಿಸ್ತೀರಿ. ಇಲ್ಲೇ ಇದು ಸೆಂಟರ್ ಓ ಆಗಿರುತ್ತ. ಇಲ್ಲಿ ಎ ಬಿ ಏನೇನೈತಿ, ಸೆಂಟರ್ ಯರ್ ಸೆಂಟರ್ ಓ, ರೇಡಿಯಸ್ OA and diameter AB. Diameter is AB. ಇದಕ್ಕ 4 ಅಂಕಗಳು ಈ ರೀತಿ ತೆಗೆದ್ರಿ ಅಂದ್ರ ಪೆನ್ಸಿಲ್ ಸ್ಕೇಲ್ ಎಲ್ಲ ಯೂಸ್ ಮಾಡಿ ನೀಟಾಗಿ ತೆಗೀರಿ. 4 ಅಂಕಗಳು ಇಷ್ಟು ತೆಗ್ಯಾಕ ತುಂಬಾ ಈಸಿ ಐತಿ. ಪ್ರಾಕ್ಟೀಸ್ ಮಾಡ್ರಿ. ಏನಾದ್ರೂ ಡಿಫಿಕಲ್ಟಿ ಇತ್ತಂದ್ರ ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ನಿಮ್ಗೆ ಹೆಲ್ಪ್ ಮಾಡ್ತೀನಂತ. ನೆಕ್ಸ್ಟ್ ನಿಮ್ಗೆ ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಅಂತ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿತ್ತು ಅಂದ್ರ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.